ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಬಿಗ್ ಬಾಸ್ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ. ಬಿಗ್ ಬಾಸ್ ಸೀಸನ್ 11 ಸಾಕಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಈಗಾಗಲೇ ಸೀಸನ್ 11ರ ಮೊದಲ ದಿನದ ಆಟ ಮುಗಿದಿದೆ. ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹೊಸ ರೀತಿಯಾದಂತಹ ಹೊಸ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಗ್ರ್ಯಾಂಡ್ ಓಪನಿಂಗ್ನ ಬಳಿಕ ಮೊದಲ ದಿನದ ಆಟದಲ್ಲಿ ಸಾಕಷ್ಟು ಜನರ ವ್ಯಕ್ತಿತ್ವವು ಕೂಡ ರಿವೀಲ್ ಆಗ್ತಾ ಇದೆ. ಹಂತವಾಗಿ ಒಬ್ಬೊಬ್ಬರದ್ದೇ ಮುಖವಾಡಗಳು ಕಳಚ್ತಾ ಇದೆ. ಈ ಬಾರಿ ಫಾರ್ ಎ ಚೇಂಜ್ ಅನ್ನೋ ರೀತಿಯಲ್ಲಿ ಕೆಲವು ಸ್ಪರ್ಧಿಗಳನ್ನು ಮೊದಲ ದಿನವೇ ಅಂದರೆ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಒಂದು ದಿನ ಮೊದಲೇ ಘೋಷಣೆ ಮಾಡಿದರು. ಅದರಲ್ಲಿ ಘೋಷಣೆ ಆದಂತಹ ಒಬ್ಬ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಜಗದೀಶ್, ಲಾಯರ್ ಜಗದೀಶ್. ಹೌದು, ವಕೀಲ KN ಜಗದೀಶ್ ಕುಮಾರ್ ಅವರು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ವ್ಯಕ್ತಿ. ಅದರಲ್ಲೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂಥ ಹವವನ್ನು ಸೃಷ್ಟಿಸಿರುವಂಥ ಜಗದೀಶ್ ಕುಮಾರ್ಗೆ ದೊಡ್ಡ ವಿರೋಧಿ ಪಾಳಯವೂ ಕೂಡ ಇದೆ ಮತ್ತು ಬೆಂಬಲಿಗರ ಸಮೂಹವೂ ಕೂಡ ಇದೆ ಅನ್ನೋದು ಸತ್ಯ. ಈ ಜಗದೀಶ್ ಕುಮಾರ್ ಯಾರು ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಅದು ಯಾವಾಗ ರಮೇಶ್ ಜಾರಕಿಹೊಳಿ ಅವರ CD ಪ್ರಕರಣ ಬೆಳಕಿಗೆ ಬಂತೋ ಆಗ ಸಂತ್ರಸ್ತೆಯ ಪರ ವಕಾಲತ್ತನ್ನು ವಹಿಸಿದಂಥ ಮೊದಲ ಲಾಯರ್ ಇವರು. ಅದಾದ ಬಳಿಕ ತುಂಬ ಪಾಪ್ಯುಲರ್ ಆದರು ಜಗದೀಶ್. ಅದು ಕೇವಲ ಅದೊಂದೇ ಕೇಸು ಇವರನ್ನು ಎಲ್ಲೋ ಕರ್ಕೊಂಡೋಗಿ ಕೂರಿಸ್ತು. ಜೊತೆಗೆ ಸದಾ ವಿವಾದಾತ್ಮಕ ಆರೋಪಗಳನ್ನು ಮಾಡ್ತಾ ಜಗದೀಶ್ ಅವರು ಭಾರಿ ಸುದ್ದಿಯನ್ನು ಆಗ್ತಾ ಇರ್ತಾರೆ. ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆಗಳಿಂದ ಗಮನವನ್ನು ಸೆಳೀತಾ ಬರ್ತಾ ಇದ್ದಾರೆ. ಇತ್ತೀಚೆಗೆ ನಟ ದರ್ಶನ್ ಬಿಡುಗಡೆಗೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿ ಸುದ್ದಿಯನ್ನು ಮಾಡಿದರು. ಶಾಸಕರಾದಂಥ ಮುನಿರತ್ನ ವಿರುದ್ಧವೂ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದರು. ಮಾಜಿ CM ಒಬ್ಬರ CD ಬಗ್ಗೆ, ಸ್ವಾಮೀಜಿಗಳ CD ಬಗ್ಗೆಯೂ ಕೂಡ ಆರೋಪವನ್ನು ಮಾಡಿದರು. ಇಂತಹ ಜಗದೀಶ್ ಈ ಬಾರಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿರೋದು ಒಂದು ವಿಶೇಷ. ಹಾಗಾದರೆ ಯಾರು ಈ ಜಗದೀಶ್? ಇವರ ವಕೀಲಿಯ ಬಗ್ಗೆ ಇರುವಂತಹ ಅನುಮಾನಗಳೇನು? ಜೊತೆಗೆ ಇವರು ಮಾಡುವಂಥ ಆರೋಪಗಳು, ಇವರ ಕನಸುಗಳು, ಜೊತೆಗೆ ಇವರ ಹಿನ್ನೆಲೆ, ಹೆಂಡತಿ ಮಕ್ಕಳು, ಏನು ಇವರ ಹಿನ್ನೆಲೆ, ಎಷ್ಟು ಆಸ್ತಿ ಪಾಸ್ತಿಯನ್ನು ಹೊಂದಿದ್ದಾರೆ, ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಈಗಾಗಲೇ ಆರಂಭವಾಗಿದೆ. ಹೊಸ ಸೀಸನ್ನ ಜೊತೆಗೆ ಆರಂಭಗೊಂಡಿರುವಂತಹ ಗ್ರ್ಯಾಂಡ್ ಆಗಿ ಓಪನ್ಗೊಂಡಿರುವಂತಹ ಈ ಬಿಗ್ ಬಾಸ್ ಸೀಸನ್ 11 ಕೆಲ ಅಭ್ಯರ್ಥಿಗಳ ಹೆಸರು ಭಾರಿ ಅಚ್ಚರಿಗೆ ಮತ್ತು ಭಾರಿ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅದರಲ್ಲೂ ಕೂಡ ಕಿರುತೆರೆ ನಟಿ ಗೌತಮಿ ಜಾಧವ್ ಬಳಿಕ ಈ ಲಾಯರ್ ಜಗದೀಶ್ ಹೆಸರು ಕೂಡ ಕಲರ್ಸ್ ಯಾವಾಗ ಅನೌನ್ಸ್ ಮಾಡಿತ್ತೋ ಆಗ ಭಾರಿ ಶಾಕಲ್ಲಿ ಎಲ್ಲರೂ ಕೂಡ ನೋಡಿದ್ರು. ಸಾಮಾನ್ಯವಾಗಿ ಗ್ರ್ಯಾಂಡ್ ಓಪನಿಂಗ್ ವೇದಿಕೆಯಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವವರು ಯಾರು ಅಂತೇಳಿ ಗೊತ್ತಾಗ್ತದೆ. ಈ ಬಾರಿ ಫಾರ್ ಎ ಚೇಂಜ್ ಅನ್ನೋ ರೀತಿಯಲ್ಲಿ ಕಲರ್ಸ್ ಕನ್ನಡ ವಾಹಿನಿ ರಾಜಾರಾಣಿ ಫೈನಲ್ ವೇದಿಕೆಯಲ್ಲಿ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳನ್ನು ಅನೌನ್ಸ್ ಮಾಡಿದರು. ಸೀಸನ್ 11ರ ಕೆಲವು ಸ್ಪರ್ಧಿಗಳ ಹೆಸರನ್ನು ಅನೌನ್ಸ್ ಮಾಡಿದರು. 7ನೇ ಸ್ಪರ್ಧಿಯಾಗಿ ವಕೀಲ ಜಗದೀಶ್ ಮನವಿಯನ್ನು ಈಗಾಗಲೇ ಪ್ರವೇಶ ಪಡೆದಿದ್ದಾರೆ. ಇತ್ತೀಚೆಗೆ ವಿವಾದಾತ್ಮಕ ಆರೋಪಗಳಿಂದ ವಕೀಲ ಜಗದೀಶ್ ಭಾರಿ ಸುದ್ದಿ ಆಗ್ತಾ ಇದ್ದಾರೆ. ಮಾಧ್ಯಮಗಳ ಮುಂದೆ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದರಲ್ಲೂ ಕೂಡ ದರ್ಶನ್ ಪರವಾಗಿ, ಮುನಿರತ್ನ ವಿರುದ್ಧವಾಗಿ, ಮಾಜಿ CM ವಿರುದ್ಧವಾಗಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದ್ವು. ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳಂತೂ ಜಗದೀಶನ್ನು ಎಲ್ಲಿಗೋ ಕರ್ಕೊಂಡೋಗಿ ಕೂರಿಸ್ತು. ಇದಕ್ಕಿಂತ ಹಿಂದೆ ಜಗದೀಶ್ ಸ್ವತಃ ಕೆಲವೊಂದು ಆರೋಪಗಳಿಂದ ಜೈಲು ಸೇರುವಂತೆಯೂ ಕೂಡ ಆಗಿತ್ತು. 2 ವರ್ಷಗಳ ಹಿಂದೆ ವಕೀಲ ಜಗದೀಶ್ ವಿರುದ್ಧ ಜಾತಿ ನಿಂದನೆ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಪ್ರಕರಣದ ಸಂಬಂಧ ಕೋರ್ಟ್ಗೆ ಹಾಜರಾಗ್ತಿಲ್ಲ ಅನ್ನೋಂಥ ಆರೋಪವೂ ಕೂಡ ಕೇಳಿ ಬಂದಿತ್ತು. ಗೋವಾದಲ್ಲಿ ಇರುವಂಥ ಮಾಹಿತಿ ಸಿಕ್ಕಿತ್ತು. ಕಳೆದ ಆಗಸ್ಟ್ 30ರಂದು ಕೊಡಿಗೆಹಳ್ಳಿ ಪೊಲೀಸರು ಅಲ್ಲಿಗೆ ತೆರಳಿ ವಶಕ್ಕೆ ಪಡೆದಿದ್ದರು. ನಂತರ ಬಿಡುಗಡೆಯೂ ಕೂಡ ಆಗಿದ್ದರು. ಕೊಡಿಗೆಹಳ್ಳಿಯಲ್ಲಿ ಲಾಯರ್ ಜಗದೀಶ್ ನೆಲೆಸಿದ್ದಾರೆ. ಶ್ರೀಮಂತ ಒಕ್ಕಲಿಗ ಕುಟುಂಬದವರು. ಚಿಕ್ಕ ವಯಸ್ಸಿನಲ್ಲಿಯೇ ಪೊಲೀಸರು ತಮ್ಮ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿ ರೌಡಿ ಶೀಟರ್ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಮುಂದೆ ತಾವೇ LLBಯನ್ನು ಓದಿ ತಮ್ಮ ಕೇಸನ್ನು ತಾವೇ ವಾದ ಮಾಡಿಕೊಂಡಿದ್ದೆ ಅನ್ನುವಂತಹ ಒಂದು ಮಾತನ್ನು ಪದೇ ಹೇಳ್ತಾ ಇರ್ತಾರೆ. ಇನ್ನು ಪುನೀತ್ ಕೆರಹಳ್ಳಿ ಜೊತೆಗೆ ಏಕವಚನದಲ್ಲಿ ಬೈದಾಡಿಕೊಂಡಿದ್ದು ಕೂಡ ಭಾರಿ ಸುದ್ದಿಯಾಗಿತ್ತು. ಜೊತೆಗೆ ಹಲವಾರು ಕೇಸ್ಗಳಲ್ಲಿ ಜಗದೀಶ್ ಕುಮಾರ್ ಅವರು ತುಂಬ ಪಾಪ್ಯುಲರನ್ನು ಪಡೆದಿದ್ದರು. ಅದರಲ್ಲಿ ಒಂದು ಕೇಸ್ ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧದ ಕೇಸು. ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಯಾವಾಗ CD ಹಗರಣದ ಒಂದು ಆರೋಪ ಕೇಳಿ ಬಂತು ನೋಡಿ, ಅದರಲ್ಲಿ ಸಂತ್ರಸ್ತೆಯ ಪರ ವಾದ ಮಾಡಿದ್ದೆ ಇದೇ ಜಗದೀಶ್. ಆಗ ಭಾರಿ ಸುದ್ದಿಗೆ ಬಂದಿದ್ದರು ಜಗದೀಶ್. ಇದಾದ ಬಳಿಕ ಈಗ ಮತ್ತೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಇದೇ ಜಗದೀಶ್ ಸುದ್ದಿಯಲ್ಲಿ ಬರ್ತಿದ್ದಾರೆ. ಇತ್ತೀಚೆಗೆ 2 ವಿಡಿಯೋಗಳನ್ನು ಮಾಡಿಬಿಟ್ಟಿದ್ರು. ರಾಜಕೀಯದಲ್ಲಿ ಏನಾಗ್ತಿದೆ, ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಿದೆ, ಜೊತೆಗೆ ಸ್ವಾಮೀಜಿಗಳಲ್ಲಿ ಏನಾಗ್ತಿದೆ, ಸ್ವಾಮೀಜಿಗಳದ್ದೇ CD ಹೊರಗಡೆ ಬರೋದಕ್ಕೆ ಕಾಯ್ತಾ ಇದೆ ಅಂತೇಳಿ ಹೇಳಿದರು. ಅದಾದ ಬಳಿಕ ಸ್ವಾಮೀಜಿ ಜೊತೆಗೆ ರಾಜಕಾರಣಿಯ ವಿಚಾರವೂ ಕೂಡ ಉಲ್ಲೇಖ ಆಗಿತ್ತು. ಇದಕ್ಕಿಂತ ಮುನ್ನವೇ ಮಾಜಿ CM ಒಬ್ಬರ ಬಗ್ಗೆ ಆರೋಪವನ್ನು ಹೊರಿಸಿದ್ರು. ಮಾಜಿ CMದು CD ಇದೆ, ನಂದಿ ಬೆಟ್ಟದಲ್ಲಿ ಸ್ಟೇ ಆಗ್ತಾಯಿದ್ರು. ನಟಿಯರ ಜೊತೆಗೆ ಅವರು ತಮ್ಮ
ಖಾಸಗಿ ಸಮಯವನ್ನು ಕಳೀತಾ ಇದ್ರು ಅನ್ನೋಂಥ ಆರೋಪವನ್ನು ಹೊರಿಸಿದ್ರು. ಇದರ ಬಗ್ಗೆ ಸಿಡಿ ಇದೆ ಅಂತಲೂ ಕೂಡ ಹೆದರಿಸಿದ್ರು. ಇದಾದ ಬಳಿಕ ಸ್ವಾಮೀಜಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಇದೇ ಜಗದೀಶ್ ಆಗಾಗ ಲೈವ್ ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಕಂಡಲ್ಲೇ ಅಟ್ಯಾಕನ್ನು ಮಾಡ್ತಾರೆ. ತಮ್ಮದೇ ರೀತಿಯಲ್ಲಿ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡುವಂಥದ್ದು ಜಗದೀಶ್ ವಿಶೇಷತೆ. ಇವರನ್ನು ನೋಡಿದ್ರೆ ಮತ್ತೊಬ್ಬ ಪ್ರಶಾಂತ್ ಸಂಬರ್ಗಿ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿರುವಂತಹ ಇದೇ ಜಗದೀಶು ಅನ್ಯಾಯ ಭ್ರಷ್ಟಾಚಾರದ ವಿರುದ್ಧ ರೊಚ್ಚಿಗೆದ್ದು ಮಾತನಾಡ್ತೇನೆ, ಜೊತೆಗೆ ಮುಂದೊಂದು ದಿನ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜಗದೀಶ್ ಅವರ ಆಸ್ತಿ ಎಷ್ಟಿದೆ ಅಂತೇಳಿ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರಿಸಿದಂಥ ಜಗದೀಶು, ನಾನು ಐಷಾರಾಮಿ ಜೀವನವನ್ನು ನಡೆಸ್ತಿಲ್ಲ, ನನ್ನ ತಂದೆ ತಾಯಿಯ ಆಸ್ತಿಯಲ್ಲೇ ಮನೆ ಕಟ್ಟಿಕೊಂಡಿದ್ದೇನೆ, ಅಷ್ಟೇ ಕೂಡ ಓಡಾಡೋದಿಲ್ಲ, ಸದಾ ನಾನು ನನ್ನ ಬೈಕ್ನಲ್ಲೇ ಓಡಾಡ್ತೀನಿ, ತಂದೆ ತಾಯಿ ಕೊಡಿಸಿದಂಥ 2 ಗಾಡಿಗಳು ನನ್ನ ಬಳಿ ಇದ್ದಾವೆ ಅಂತಲೂ ಲಾಯರ್ ಜಗದೀಶ್ ಹೇಳ್ತಾರೆ. ಇನ್ನು ಮದುವೆ ವಿಚಾರಕ್ಕೆ ಬಂದರೆ ಇವ್ರದ್ದು ಒಂಥರ ವಿಚಿತ್ರವಾದಂತಹ ಮದುವೆ ಸ್ಟೋರಿ. ಸಾಗರ ನಗರದಲ್ಲಿರುವಂತಹ ನನ್ನ 1.5 ಎಕರೆ ಜಮೀನನ್ನು ಮಾರಿದರೆ ಕಳ್ಳ ಕೂಡ 100 ಕೋಟಿ ಕೊಡ್ತಾನೆ, 100 ಕೋಟಿ ಬೆಲೆ ಬಾಳುವಂಥ ಆಸ್ತಿ ನನ್ನ ಬಳಿ ಇದೆ, 60-40 ಸೈಟ್ ಮಾರಿದರೆ 6 ಕೋಟಿ ಸಿಗುತ್ತೆ ಅಂತಲೂ ಕೂಡ ಜಗದೀಶ್ ಹೇಳಿಕೊಂಡಿದ್ದಾರೆ. ಜಗದೀಶು ನನಗೆ ಯಾವ ಭದ್ರತೆಯೂ ಕೂಡ ಬೇಡ ಅಂದಿದ್ರಂತೆ. ತನ್ನ ಸೆಕ್ಯೂರಿಟಿಗೆ ತಾನೇ ನೋಡಿಕೊಳ್ಳುವಂಥ ಜಗದೀಶು ಮನೆಯಲ್ಲಿ ವಾಕಿ ಟಾಕಿಯೂ ಕೂಡ ಇದೆ. ಮನೆಗೆ ಸಖತ್ತು ಭದ್ರತೆಯನ್ನು ಹಾಕ್ಕೊಂಡಿದ್ದಾರೆ. ಜಗದೀಶು ಜಿಮ್ ಮಾಡೋದಕ್ಕೆ ಮನೆಯಲ್ಲೇ ಮಷಿನರೀಸ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಜಗದೀಶ್ ಅವರು ಪ್ರೀತಿಸಿ ಮದುವೆ ಆಗಿದ್ದರು. ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಈ ದಂಪತಿ ಡಿವೋರ್ಸನ್ನು ಪಡೆದು ದೂರ ಆಗಿದ್ದಾರೆ. ಜಗದೀಶ್ ಅವರು ಪತ್ನಿ ಮತ್ತು ಮಗನ ಜೊತೆಗೆ ಬದುಕ್ತಾ ಇಲ್ಲ. ಲಾಯರ್ ಜಗದೀಶ್ ಅವರು ಭಾರತದ ಪ್ರಧಾನಿ ಆಗಬೇಕು ಅಥವಾ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಇವರು ಈಗ ಏನು ಸ್ವರ್ಗದಲ್ಲಿದ್ದಾರೆ, ಮುಂದೆ ನರಕವನ್ನು ನೋಡಬೇಕು ಅಥವಾ ಇದೇ ಸ್ವರ್ಗದಲ್ಲಿ ಕಂಟಿನ್ಯೂ ಆಗ್ತಾರಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಟ ದರ್ಶನ್ ಸಪೋರ್ಟಿವ್ ಆಗಿ ಮಾತನಾಡಿದಂಥ ಈ ಜಗದೀಶ್ ಅವರು ದರ್ಶನ್ ಪರ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ದರ್ಶನ್ ಕೇಸ್ನಲ್ಲಿ ಯಾರದೋ ಕೈವಾಡ ಇದೆ, ನಾವು ದರ್ಶನ್ ಕೇಸನ್ನು ಮರುತನಿಖೆಗೆ ಆಗ್ರಹಿಸ್ತೀನಿ ಅಂತ ಹೇಳ್ಬಿಟ್ಟು ಫ್ರೀಡಮ್ ಪಾರ್ಕ್ ಪ್ರೊಟೆಸ್ಟ್ನಲ್ಲಿ ಮಾತನಾಡಿದರು ಇದೇ ಜಗದೀಶು. ಇನ್ನು ಲಾಯರ್ ಜಗದೀಶು ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ರಮೇಶ್ ಜಾರಕಿಹೊಳಿ ಅವರ ಕೇಸ್ನಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದವರು ಕೂಡ ಇದೇ ಜಗದೀಶ್ ಅನ್ನುವಂತಹದ್ದು ಅದು ಗಮನಿಸಬೇಕಾದಂಥ ವಿಚಾರ. ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದರು. AAP ಸೇರಿದಂಥ ಅವರು ಅಲ್ಲೂ ಹೆಚ್ಚು ಕಾಲ ಇರಲಿಲ್ಲ. ಕೋರ್ಟ್ನಲ್ಲೇ ವಕೀಲರೊಂದಿಗೆ ಜಗಳ ಮಾಡಿ ಸುದ್ದಿಯಾಗಿದ್ದರು. ಇತ್ತೀಚೆಗಷ್ಟೇ ನಾನು ಬಿಗ್ ಬಾಸ್ಗೆ ಹೋಗೋದಕ್ಕೆ ರೆಡಿ ಅಂತಲೂ ಕೂಡ ಹೇಳಿದರು. ಈಗ ಕೊನೆಗೂ ಕೂಡ ತನ್ನ ಮಾತಿನಂತೆ ಬಿಗ್ ಬಾಸ್ಗೆ ಈಗಾಗಲೇ ಜಗದೀಶ್ ಬಂದಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಂತಹ ಬಳಿಕ ಯಾವ ರೀತಿ ಟಾಸ್ಕ್ಗಳನ್ನು ಆಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇತ್ತೀಚೆಗೆ ಪಬ್ಲಿಕ್ ಟಿವಿಯ ರಂಗಣ್ಣನ ವಿರುದ್ಧನೂ ಕೂಡ ಪುಂಖಾನುಪುಂಖವಾಗಿ ಪುಂಗಿದ್ರು, ಜೊತೆಗೆ ಸವಾಲುಗಳನ್ನು ಕೂಡ ಹಾಕಿದರು. ಆದರೆ ಆ ಎಲ್ಲ ಸವಾಲುಗಳನ್ನು ಅಥವಾ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಮುನ್ನವೇ ಬಿಗ್ ಬಾಸ್ ಮನೆಗೆ ಹೋಗಿರುವಂಥ ಜಗದೀಶ್ ಅಲ್ಲಿಂದನೇ ಉತ್ತರವನ್ನು ಕೊಡ್ತಾರೆ, ಕಾದು ನೋಡಬೇಕು. ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಜಗದೀಶಿಗೆ ಇವತ್ತಿಗೆ ಹಣದ ಕೊರತೆ ಇಲ್ಲ, ಶ್ರೀಮಂತಿಕೆಗೆ ಕೊರತೆ ಇಲ್ಲ. ತನ್ನ ಹೋರಾಟ ಅಚಲ ಅನ್ನುವಂತಹ ಮಾತನ್ನು ಪದೇ ಪದೇ ಹೇಳುವಂತಹ ಈತ ನನ್ನ ಜೊತೆಗೆ ದೊಡ್ಡ ಸಮೂಹವೇ ಇದೆ ಎನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಈ ಹಿಂದೆ ಹುಚ್ಚ ವೆಂಕಟ್ ಕೂಡ ಇದೇ ರೀತಿ ಮಾತನಾಡ್ತಿದ್ರು. ಆದರೆ ಈ ಬಾರಿ ಜಗದೀಶು ಯಾವ ರೀತಿ ಮೋಡಿಯನ್ನು ಮಾಡ್ತಾರೆ ಮನೆಯ ಒಳಗಡೆಯಿಂದ, ಅದೆಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡ್ತಾರೆ, ಅದು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಇರ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಇನ್ನೂ ಏನೇನು ಬೆಳವಣಿಗೆಗಳು ಆಗೋಕ್ಕಿದೆಯೋ ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ ಮತ್ತು ಜಗದೀಶ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.